ಆದಿಲ್ ಮತ್ತು ಸಫ್ವಾನ್ನಿಂದ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು. ಇದರ ಬೆನ್ನಲ್ಲೇ ಒಂದಷ್ಟು ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಪಕ್ಕಾ ಪ್ಲಾನ್ ರೂಪಿಸಿ ಆದಿಲ್ ಮತ್ತು ಸಫ್ವಾನ್ನಿಂದ ಕೊಲೆಯನ್ನ ನಡೆಸಲಾಗಿದೆ. 2023ರಲ್ಲಿ ಸಫ್ವಾನ್ಗೆ ಪ್ರಶಾಂತ್ ಮತ್ತು ಧನ್ರಾಜ್ರಿಂದ ಹಲ್ಲೆಯಾಗಿತ್ತು. ಯಾರು ಈಗ ಸುಹಾಸ್ ಶೆಟ್ಟಿಯ ಹತ್ಯೆ ಮಾಡಿದ್ದಾನೆ ಆ ವ್ಯಕ್ತಿಗೂ ಸುಹಾಸ್ ಶೆಟ್ಟಿಯ ಸ್ನೇಹಿತರಾದ ಪ್ರಶಾಂತ್ ಮತ್ತು ಧನ್ರಾಜ್ ಇಬ್ರು ಕೂಡ ಈ ಹಿಂದೆ ಹಲ್ಲೆ ನಡೆಸಿದಂತಹ ಒಂದು ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ ಮತ್ತು ಆತನ ಕೊಲೆಗೈಬಹುದು ಅನ್ನುವಂತಹ ಆತಂಕವೂ ಕೂಡ ಸಫ್ವಾನ್ಗಿತ್ತಂತೆ. ಈ ಹಿನ್ನೆಲೆಯಲ್ಲಿ ಸುಹಾಸ್ನನ್ನ ಕೊಂದ್ರೆ ಹೇಗೆ ಅಂತ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಆಗ ಫಾಜಲ್ನ ಕೊಲೆಯಾಗಿದೆ, ಫಾಜಲ್ನ ಸಹೋದರ ನನಗೆ ಸಾಥ್ ಕೊಡಬಹುದು ಅಂತ ಸಫ್ವಾನ್ ಪ್ಲಾನ್ ರೂಪಿಸಿ ಇಬ್ರು ಕೂಡ ಕೈ ಜೋಡಿಸಿ ಈ ಒಂದು ಹತ್ಯೆಯನ್ನ ನಡೆಸಿದ್ದಾರೆ ಅನ್ನುವಂತಹ ವಿಷಯವೂ ಕೂಡ ಬೆಳಕಿಗೆ ಬರ್ತಾ ಇದೆ. 5 ಲಕ್ಷ ಸುಪಾರಿ ಮಾತ್ರ ಅಲ್ಲ, ಇದರ ಬೆನ್ನಲ್ಲೇ ಸಫ್ವಾನ್ಗೂ ಕೂಡ ತನ್ನ ಜೀವ ರಕ್ಷಣೆಗಾಗಿ ತನ್ನ ಜೀವಕ್ಕೆ ಬೆದರಿಕೆ ಇತ್ತು. ಈ ಹಿಂದೆಯೇ ಸುಹಾಸ್ ಶೆಟ್ಟಿಯ ಸ್ನೇಹಿತರಿಬ್ಬರು ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಹೇಗಾದರೂ ಮಾಡಿ ಸುಹಾಸ್ ಶೆಟ್ಟಿಯನ್ನ ಮುಗಿಸ್ಬೇಕು ಅನ್ನುವಂತಹ ಪ್ಲಾನ್ ವೈಷಮ್ಯ ಆತನದ್ದು ಕೂಡ ಆಗಿತ್ತು. ಆ ಕಾರಣಕ್ಕೆ ಅವನು ಮತ್ತು ಆದಿಲ್ ಇಬ್ಬರು ಕೂಡ ಕೈ ಜೋಡಿಸಿ ಈ ಕೇಸ್ನಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿದ್ದಾರೆ. ಇನ್ನು ಉಳಿದವರೆಲ್ಲರೂ ಕೂಡ ಇವರ ಹಣದ ಆಮಿಷಕ್ಕೋ ಅಥವಾ ಉಳಿದಂತೆ ಬೇರೆ ಬೇರೆ ವೈಷಮ್ಯದ ಹಿನ್ನೆಲೆಯಲ್ಲೋ ಈ ಹತ್ಯೆಯನ್ನು ನಡೆಸಿದ್ದಾರೆ. ಈಗ ಪ್ರಕರಣದ ತನಿಖೆ ನಡೀತಾ ಇದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಷ್ಟು ಮಂದಿಯ ವಿಚಾರಣೆ ನಡೆಸಲಾಗ್ತಾ ಇದ್ದು ಕೆಲ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಆ ಪ್ರಕಾರವಾಗಿ ಇದು ರಿವೆಂಜ್ ಮರ್ಡರ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಹಾಸ್ ಶೆಟ್ಟಿಯ ಕೊಲೆಗೆ ಫಾಜಲ್ನ ಹತ್ಯೆಯ ಒಂದು ದ್ವೇಷವೂ ಕೂಡ ಕಾರಣವಾಗಿತ್ತು. ಅದರ ದ್ವೇಷ ಆತನ ಸಹೋದರನಿಗಿತ್ತು. ನನ್ನ ಅಣ್ಣನನ್ನ ಮುಗಿಸಿದ್ದಾನೆ, ಈತನನ್ನು ಮುಗಿಸ್ಬಿಡ್ಬೇಕು ಅಂತ. ಆ ಕಾರಣಕ್ಕೆ ಆತ ಸಫ್ವಾನ್ನ ನೆರವನ್ನ ಪಡ್ಕೊಂಡಿದ್ದ. ಆ ಕಡೆಗೆ ಸಫ್ವಾನ್ಗೂ ಕೂಡ ಸುಹಾಸ್ ಶೆಟ್ಟಿಯ ಮೇಲೆ ಮತ್ತು ಆತನ ಗೆಳೆಯರ ಮೇಲೆ ದ್ವೇಷ ಇತ್ತು.